ಯಾವ ರೇಂಜಿಗೆ ಅವರೆಕಾಯಿ ಡಿಮಾಂಡ್ ನೋಡ್ರಿ ಇಲ್ಲಿ ನಮ್ಮ ಅಮ್ಮಂಗೆ ಪಾನಿಪುರಿ ತಗೊಳ್ರಿ ನೀವು ತಿನ್ರಿ. ಸೊ ಗೈಸ್ ಆರ್ಡ್ರ್ ಬಂದಿತ್ತು, ಒಟ್ಟಿಗೆ ಆರ್ಡ್ರ್ ನೋಡ್ರಿ ಕವರ್ ನೀರೋಡ್ ಮಧ್ಯ ಬಾಂಬ್ ಆಗ್ತಾ ಗೈಸ್ ಒಂದು ಬೆಳಗ್ಗೆ ಮನೆ ಮುಂದೆ ನೋಡ್ರಿ ಎಷ್ಟು ದಪ್ಪ ಇಳಿ ಬಂತು ನೋಡ್ರಿ. ನಮ್ಮಮ್ಮ ಕೆಲಸದಲ್ಲಿ ಡೋರ್ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ ಕಾಣಿಸ್ತಿದ್ದು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಇವತ್ತಿನ ವ್ಲಾಗ್ನ ಸಂಜೆ ಒಂದು 5 ಗಂಟೆಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅದು ಹೇಳೋದು ಯಾಕೆ ಅಂತ ಅಂದರೆ ಇವಾಗ ಇವಾಗ ಇದ್ದು ಆ್ಯಂಡ್ ಕಾಂಟೆಂಟ್ ಬರ್ತಿದ್ದೆ. ಇವತ್ತು ನಾನು ಕಾಲೇಜ್ಗೆ ಹೋಗಿರಲಿಲ್ಲ ಆ್ಯಂಡ್ ಇವತ್ತು ಒಂದು ಕಾಂಟೆಂಟ್ ಬರ್ತಿದೆ. ಕಾಂಟೆಂಟ್ ಆಗಲಿ ರೀಲ್ಸ್ ಪೋಸ್ಟ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ವೋ ರವಿ 115 ಇಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನನ್ನ ಇನ್ಸ್ಟಾ ಐಡಿ ಕ್ರೇಜಿಯಾಗಿ ಮಾಡಿದ್ದೀನಿ ರೀಲ್ಸ್ ಮಾತ್ರ, ಹೋಗಿ ಚೆಕ್ ಮಾಡಿ ಯಾರ್ಯಾರು ನೋಡಿಲ್ವೋ. ಆ್ಯಂಡ್ ನಮ್ಮ ಅಮ್ಮ ಮಲ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ನಿದ್ದೆ ಇರಲಿಲ್ಲ ಅಂದ್ಬಿಟ್ಟು ಮಲ್ಕೊಂಡವ್ರೆ. ಸೊ ಇವಾಗ ಹೋಗ್ಬಿಟ್ಟು ಆಚೆ ಕರ್ಕೊಂಡು ಸ್ವಲ್ಪ ಏನೇನು ತೊಗೊಳೋದಿದೆ ಮನೆಗೆ, ಹಾಲು ಅದು ಇದೆಲ್ಲ ತೊಗೊಳ್ಬೇಕು. ಹಾಲಿಲ್ಲ ಇವಾಗ, ಸೊ ಅದನ್ನು ಕರ್ಕೊಂಡು ತೊಗೊಂಡು ಬರೋಣ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಅಂಗಡಿಗೆ ಹೋಗೋಣ. ಫಸ್ಟ್ ನಾವು ಅಮ್ಮನ ಕರ್ಕೊಂಡು ಎಬ್ಬರಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಈಗ ಬನ್ನಿ ಹೋಗೋಣ. ನಾನು ಎಲ್ಲೋಗಿದೆ ಅಂದರೆ ಈ ಚಳಿಲಿ ಹೋಗ್ತಾ ಇದ್ದೀವಿ. ಫುಲ್ಲು ನೋಡಿ ವೆದರೆಲ್ಲ ಫುಲ್ಲು ಮಳೆ ಬಂಡೆ ಥರ ಐತೆ, ಮಳೆ. ಇವಾಗ ನಮ್ಮನ್ನ ಕರ್ಕೊಂಡು ತಿನ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಯಾವ ರೇಂಜಿಗೆ ಅವರೆಕಾಯಿ ಡಿಮಾಂಡ್ ನೋಡ್ರಿ ಇಲ್ಲಿ ಅಲ್ವಾ, ಪಕ್ಕ ಡಿಮಾಂಡ್ ಅವರೆಕಾಯಿಗೆ. ಚೆನ್ನಾಗಿ ನೋಡಿ ಗೈಸ್. ಇವಾಗ ಇಷ್ಟೆಲ್ಲ ತೊಗೊಂಡು ನಮ್ಮಮ್ಮನಿಗೆ ಏರ್ಟೆಲ್ ಸಿಮ್ ರೀಚಾರ್ಜ್ ಮಾಡಿಸ್ಬೇಕು. ಇಲ್ಲೆಲ್ಲೋ ಕೇಳಿದೆ, ಅಲ್ಲೆಲ್ಲೂ ಆಗ್ತಾಯಿಲ್ಲ ರೀಚಾರ್ಜು. ಮುಂದೆ ಒಂದು ಅಂಗಡಿ ಇದೆ, ಅದನ್ನು ಕೇಳ್ಬಿಟ್ಟು ಅದು ಹಾಕ್ಸೋಣ. ಏನು ಹೇಳ್ತಾರೆ ನೋಡ್ರಿ, ರೀಚಾರ್ಜ್ ಹಾಕ್ತೀವಿ ಅಂದರು ಬೇಡವಂತೆ, ರಜೆ ಇರುತ್ತಂತೆ, ಓಕೆ ಅಂತ ಅವರು. ಎಂಥ ತಾಯಿ ನೋಡಿ ಗೈಸ್. ಅಲ್ಲಿ ನಂದಿನಿ ಬೂತಲ್ಲಿ ಹಾಲು ಇರಲಿಲ್ಲ, ಅದಕ್ಕೋಸ್ಕರ ಬೇರೆ ಕಡೆ ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ. ನಾವು ಅಮ್ಮನ ಅಲ್ಲೇ ಕುಂಡಿಸ್ಬಿಟ್ಟು ನಾನು ಒಬ್ಬನೇ ಹೋಗ್ತಾಯಿದ್ದೀನಿ ಹಾಲು ತರೋಕ್ಕೆ. ತೊಗೊಂಡು ಬರೋಣ ಬನ್ನಿ, ಲೆಟ್ಸ್ಗೋ. ಗೈಸ್ ಅಲ್ಲೂ ಹಾಲಿಲ್ಲ. ಇವಾಗ ಏನು ಮಾಡಬೇಕು ಅಂದರೆ ಹೆಂಗೋ ಡ್ರೈ ಫ್ರೂಟ್ಸ್ ಆರ್ಡ್ರ್ ಮಾಡಬೇಕು, ಒಟ್ಟಿಗೆ ಹಾಲನ್ನು ಆರ್ಡ್ರ್ ಮಾಡಿಬಿಡ್ತೀನಿ ಅಷ್ಟೇ. ಬನ್ನಿ ಹೋಗೋಣ, ಹಾಲನ್ನು ಆರ್ಡ್ರ್ ಮಾಡಿಬಿಟ್ಟು ತರಿಸೋಣ ಅಷ್ಟೇ. ಅಲ್ಲಿಲ್ಲ ಎಲ್ಲೂ ಗೈಸ್, ಎಲ್ಲೂ ಸಿಗ್ತಾನೆ ಹಾಲು, ಅದೇ ಮಾಡಬೇಕು. ನಮ್ಮಮ್ಮನಿಗೆ ಪಾನಿಪುರಿ ತೊಗೊಳ್ರಿ ನೀವು ತಿನ್ನಿರಿ. ನಮ್ಮಮ್ಮನಿಗೆ ಪಾನಿಪುರಿ, ನನಗೆ ಮಸಾಲೆ ಪುರಿ ತಿನ್ನೋಣ, ತಿನ್ಬಿಟ್ಟು ಹೋಗೋಣ. ಸೊ ಗೈಸ್ ಆರ್ಡ್ರ್ ಬಂದಿತ್ತು, ಒಟ್ಟಿಗೆ ಆರ್ಡ್ರ್ ನೋಡ್ರಿ ಕವರ್ ಇರಲಿಲ್ಲ ಮಳೇಲಿ ಈಸ್ಕೊಂಡು ಎತ್ತಾಗಾಯ್ತು, ನನ್ನ ಕೈ ನೋಯ್ತಾ ಇದೆ. ಹೋಗ್ತಾ ಇದ್ದೀನಿ ಮನೆಗೆ. ಬನ್ನಿ ಮದ್ದಡೆ ಪ್ರೀತು ಬಂದ ಸೀರೆ ಉಟ್ಕೊಂಡ್ಯಾ ನೋಡಿ. ಇಷ್ಟು ಆರ್ಡ್ರ್ ಮಾಡಿದ್ದು. ಮಾಮೂಲಿ ನಮ್ದು ಡ್ರೈ ಫ್ರೂಟ್ಸ್ ಬರುತ್ತಲ್ಲ, ಹೌದಾ? ಓ ಗೈಸ್ ಎಲ್ಲ ಸೇಮ್ ಮಾಮಯ್ಯ ನೋಡ್ರಿ. ಅಂದ್ರೆ ಹೆಂಗೆ ಆದ್ರೂ ಸೇಮ್ ಕಾಲೇ ಕ್ವಾಂಟಿಟಿ ಬರೋದು. ಆ 1/4 ಲೀಟ್ರ್ ಹಾಲ್ಗಳಿವೆಲ್ಲ, ಉದ್ದ ಚಿಕ್ಕ ಅಲ್ಲ ಬಿಡ್ರಿ. ನೋಡಿ ಗೈಸ್, ಇದು ಮಾಮೂಲಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಇದೆ, ಸ್ಮೂದಿಗೆ ಮಾಡ್ಕೊಳ್ಳೋದು ಮಿಲ್ಕ್ ಇದು. ಆಮೇಲೆ ಈ ಸಲ ಕ್ಯಾಶು ಬೇರೆ ತರಿಸ್ತೆ ನೋಡ್ರಿ ಚೆಕ್ ಮಾಡಿರಿ. ಇದು ಕ್ಯಾಶು, ಬಾದಾಮ್, ಆಮೇಲೆ ಅದು ಇದು, ಆಮೇಲೆ ಇದೆಲ್ಲ ತೊಗೊಂಡು ಬರಕ್ಕೆ ಹೋದ್ರೆ. ಸೊ ಗೈಸ್ ಆಮೇಲೆ ಇದು ಅಷ್ಟೇ, ಏನೋ ಆಫರ್ ಬಿತ್ತು ಕ್ಯಾನ್ಬೆರೀಸು. ಆಮೇಲೆ ಇದು ತಿಂತೀರಾ? ಇಟ್ಕೊಡ್ರಿ, ವಿಡಿಯೋ ಮಾಡಿರಿ, ಹಂಗೆ ಇಟ್ಕೊಡ್ರಿ, ತೋರಿಸ್ತೀನಿ ಇದೇನು ಅಂತ. ನಿಮ್ಗೆ ಇಷ್ಟ ಇದು ಖಾರ? ಒಂಥರ ದ್ರಾಕ್ಷಿ ಟೈಪ್ ಇರುತ್ತೆ ಅದೇನೆ. ಅದೇ ನೋಡ್ರಿ. ಇವಾಗ ಇದೆಲ್ಲ ಎತ್ತಿಕ್ರಿ. ನಾನು ಅಮ್ಮ ಕಾಫಿ ಕುಡ್ದಿರಾ, ಕೊಡ್ರಿ, ಹಾಲು ಕಾಯಿಸ್ತೀನಿ. ಗಾಯ್ಸ್ ಇವತ್ತು ನಾನು ಕಾಫಿ ಕುಡ್ದಿರೋಕ್ಕೆ ನನಗಂತೂ ಒಂಥರ ಆಯ್ತೈತೆ. ನನಗೊಂಥರ ಆದರೆ ಮನೆಯೆಲ್ಲ ಧ್ವಂಸ ಮಾಡ್ತೀನಿ. ಸೊ ಇವಾಗ ಕಾಫಿ ಕಾಯಿಸ್ಕೊಂಡು ಕುಡಿಯೋಣ. ಸರಿ, ಕಾಫಿ ಕಾಯಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕಾಫಿ ಕುಡಿತಾ ಗೋಸ್ಟದು ಕನ್ನಡದು ನೋಡ್ತಾ ಇದೀವಲ್ಲ ನೋಡ್ರಿ, ಗೇಮು ಕಮಲ ಅಲ್ಲ, ಆ್ಯಂಗ್ರಿ ಗ್ರ್ಯಾನಿ. ಸೊ ನೋಡ್ತಾ ಇದ್ದೀವಿ ಕುತ್ಕೊಂಡು, ನಾನು ನನ್ನ ತಮ್ಮ ಮತ್ತು ನಮ್ಮ ಅಮ್ಮ ಅಲ್ಲಿಂದ ನೋಡ್ತವ್ರೆ ಕಾಫಿ ಕುಡ್ಕೊಂಡು. ಸೊ ಬನ್ನಿ ಕುಡಿಯೋಣ. ಇಲ್ಲಿ ನಮ್ಮ ಮನೇಲಿ ವ್ಲಾಗ್ಸ್ ನೋಡ್ಕೊಂಡು ಸ್ಯಾಮ್ಸಂಗ್ ಅವ್ರದ್ದು ಬಾಗ್ಲಲ್ಲೇ ಹಿಂಗೆ ತಣ್ಣ ಗಾಳಿ ಬರ್ತಿತ್ತು ಅಂದ್ಬಿಟ್ಟು. ಸೊ ನನ್ನ ತಮ್ಮ ಏನು ಕೇಳ್ದೆ ಅಂದರೆ, ವ್ಲಾಗ್ ಮಾಡ್ತಿರ್ತಿಲ್ಲ ಅವಾಗ ಬಿಟ್ಬಿಟ್ರೆ ಇಲ್ಲ ಯಾರೋ ಏನು ಮಾಡ್ತೀಯ ಅಂತ ಕೇಳ್ತಾನೆ ನನ್ನ. ಅದನ್ನ ತೋರ್ಸೋಕ್ಕಾಯ್ತೈತ ನನಗೆ.
ಯಾರು ಬಿಟ್ರು ಎಲ್ಲಿಂದ ಬಿಟ್ರು ಅಂತ ನಾನು ತೋರ್ಸಕ್ಕಾಯ್ತಿತ್ತ ಗೈಸ್. ಪಕ್ಕಂಗ ನೀನು ಬಿಟ್ಟೆ ಇವಾಗ ನಿಜ ಬಿಟ್ಟ ಇಲ್ಲ. ಸೊ ಕುತ್ಕೊಂಡು ಚಿಲ್ ಮಾಡ್ತೇವೆ, ಮಲ್ಕೊಂಡು ಕುತ್ಕೊಂಡಂತೆ ನಾವು ಅಮ್ಮ ಅಲ್ಲಿ ಮಲ್ಕೊಂಡು ಇಲ್ಲಿ ಮಲ್ಕೊಂಡು ನಂದು ಬ್ಲಾಗ್ ನೋಡಾಯ್ತು. ಇವಾಗ ಇನ್ನೊಂದು ಬ್ಲಾಗ್ ನಾವು ಗೈಸ್ ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಎಲ್ಲರ ಬ್ಲಾಗ್ಸು ನೋಡ್ತೀವಿ ನಾವು. ನಾನು ಒಬ್ಬಂದೇ ಅಂತ ಅಲ್ಲ, ಎಷ್ಟೊಂದು ಜನ ಬ್ಲಾಗ್ಸ್ ನೋಡ್ತೀನಿ. ಸ್ಯಾಮ್ ಸಮೀರ್ದು, ಆಮೇಲೆ ಎಷ್ಟೊಂದು ಚಾಲೆಂಜಸ್ಸು ನಂಗೆ ಸಡನ್ನಾಗಿ ಬರೋದು ಇವ್ರದ್ದೇ ನೇಮು. ಅದು ಬಿಟ್ಟರೆ ಎಷ್ಟೊಂದು ಜನ ನೋಡ್ತಾ ಇರ್ತೀವಿ, ಚಾಲೆಂಜಸ್ ಮಾಡಿರ್ತಾರೆ, ಅದು ಇದಂತ ಕನ್ನಡ ಬ್ಲಾಗ್ಸ್ಗಳಿರುತ್ತೆ. ರೆಡ್ ಪ್ಯಾರಾಸೈಟ್ ಕರೆಕ್ಟ್ ಗೇಮಿಂಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಎಲ್ಲ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಆಮೇಲೆ ಇನ್ನೇನಿಲ್ಲ ಗೈಸ್, ಊಟ ಮಾಡಿಲ್ಲ, ಊಟ ಮಾಡಬೇಕು ಇವಾಗ. ನಮ್ಮ ಅಮ್ಮ ಸ್ವಲ್ಪ ಮಲ್ಕೊಂಡಿದ್ದಾರಲ್ಲ, ಸ್ವಲ್ಪ ತಿನ್ನು, ನಾವು ಎಲ್ಲ ಮಲ್ಕೊಂಡಿದ್ದೀವಿ. ಇಲ್ಲಿ ನನ್ನ ತಮ್ಮ ಎಂತ ಓಡೋಗ್ಬಿಟ್ಟೆ ವಿಡಿಯೋ ಇಲ್ಲಿ ಮಲಗಿದ್ದ, ಅವನ ಮೇಲೆ ದಿಂಬಾಕೊಂಡು ಹಿಂಗೆ ಮಲಗಿದ್ರೆ ಯಪ್ಪ ಬಾಂಬ್ ಆಗ್ತಾ ಗೈಸ್. ಒಂದು ಬಾರ ಇಲ್ಲಿ ಓಯ್ ವಿಡಿಯೋ ಆನ್ ಮಾಡಿದ ತಕ್ಷಣ ಗೈಸ್ ಎದ್ದು ಓಡೋದ. ನನಗಂತೂ ನೋಡಿ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಆರಾರು ನೋಡ್ತಾ ಇದ್ದೀನಿ ಗೇಮ್ದು. ತಲೆ ಕೆಡಿಸ್ಬಿಟ್ಟ ನಗ್ತೀನೋ ಬಾಯಲ್ಲಿ. ಬಾಂಬ್ ರಾಜ ಇವ್ನಿಗೆಲ್ಲರೂ ಕಮೆಂಟಲ್ಲಿ ಯಾರಾದ್ರೂ ನೋಡ್ತಿದ್ರೆ ಬಾಂಬ್ ರಾಜ ಅಂತ ಕಮೆಂಟ್ ಮಾಡಿ ಅವನಿಗೆ. ಬೆಳಗ್ಗೆ ಮನೆ ಮುಂದೆ ನೋಡ್ರಿ ಎಷ್ಟು ದಪ್ಪ ಇಳಿ ಬಂದು ಸುತ್ತೋಗೈತೆ. ನಮ್ಮಮ್ಮ ಎತ್ತಾಕ್ರಿ ಅಂದರೆ ಭಯ ಸರ್, ನನಗೆ ಭಯ ಆಯ್ತೈತೆ ಅಂದ್ಬಿಟ್ಟು. ಕಚ್ಬಿಟ್ಟಿದಾರ ಎಲ್ಲ ಬ್ಲಡ್ ಐತೆ. ಸೊ ಗೈಸ್ ನಾನು ನೈಟ್ ವ್ಲಾಗ್ನ ಎಂಡ್ ಮಾಡಲಿಲ್ಲ, ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಅದೇ ವ್ಲಾಗ್ನ. ಸೊ ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ಇವಾಗ ನಾನು ಎದ್ದು ಕಾಲೇಜಿಗೆ ಹೋಗ್ತಾಯಿದ್ದೀನಿ, ಕಾಲೇಜಿಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಹೇರ್ ಎಲ್ಲ ಸೆಟ್ ಮಾಡಿಕೊಂಡೆ. ಇವಾಗ ಮನೆ ಬಿಡಬೇಕು, ಟಿಫನ್ ಏನು ಮಾಡಿ ಅಲ್ಲಿ ಹೋಗಿ ತಿನ್ನಬೇಕು. ಟಿಫನಲ್ಲಿ ಹೋಗಿ ತಿನ್ನೋಣ. ಆ್ಯಂಡ್ ಇವತ್ತು ರಜೆ ಹಾಕ್ಬಿಡ್ಬೇಕು ಅಂತ ನಾವು ಅಮ್ಮ ಹೇಳಿದ್ರು, ರಜೆ ಹಾಕು ಅಂತ ಅಂದರು. ಬಟ್ ನಾಳೆ ಮತ್ತೆ ಹಾಲಿಡೇ ಅಲ್ವಾ ಸಂಕ್ರಾಂತಿ, ಸುಮ್ಮನೆ ಯಾಕೆ ರಜೆ ಹಾಕೋದನ್ನು ನಾನೇ ಹೋಗ್ತಾಯಿದ್ದೀನಿ ಕಾಲೇಜ್ಗೆ. ಸೊ ಬನ್ನಿ ಹೋಗೋಣ, ಕಾಲೇಜ್ಗೆ ಹೋಗಿ ಸಿಗೋಣ. ಲೆಟ್ಸ್ ಗೋ. ರೆಡಿ ಆಗಿಬಿಟ್ಟು ಫುಲ್ಲು ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋಣ. ಜೋಬಲ್ಲಿ ಬಾದಾಮು ಗೋಡಂಬಿ ಎಲ್ಲ ಕ್ಯಾಶ್ಯೂಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಬನ್ನಿ ತಿನ್ಕೊಂಡು ಹೋಗೋಣ. ಗಾಯ್ಸ್ ಫುಡ್ ಕೋರ್ಟ್ಗೆ ಬಂದಿದ್ರಿ. ನಾನು ಜೆಮ್ಸು ಒಂದು ಮಿನಿ ಮೀಲ್ಸ್ ತೊಗೊಂಡು ನೋಡಿ, ಸಾಂಬಾರಿಲ್ಲ, ಸಾಂಬಾರು ಹಾಕೊಳ್ಳೋ ಸ್ಪೂನ್ ಇಲ್ಲ, ಅದಕ್ಕೆ ಹಿಂಗೆ ಎತ್ಕೊಂಡು ಹಿಂಗೆ ಹಾಕೊಳ್ಳೋದು. ತಿನ್ಕೊಂಡು ಹೋಗೋಣ. ನನಗೆ ಜ್ಯೂಸ್ ಕುಡಿಸೋ, ಜ್ಯೂಸು ಬಾಟ್ಲೆ ಕೊಟ್ಬಿಡೋ. ಕುಡಿತಾ ಇಲ್ಲ, ನಾನು ವಿಡಿಯೋ ಮಾಡ್ತಾರ. ನಾನೇನು ಎದುರಿಸದ್ನ, ನೀವು ತಾನೇ ಎದುರುಕೊಂಡಿದ್ದು. ಯಾಕೆ ಎದುರು ನೋಡ್ರಿ, ನಮ್ಮ ಅಮ್ಮ ಕೆಲಸದಲ್ಲಿ ಡೋರ್ ಹೊಡ್ಕೊಂಡು ಊದ್ಕೊಂಡೈತೆ, ಕಾಣಿಸಿದ್ದೆ ಇದು ಫುಲ್ ಬೆಳ್ಳು ಊದ್ಕೊಂಡಿರೋದು. ಇದು ಆಸ್ಪತ್ರೆಗೆ ಹೋಗೋಣೋಗ್ಲಿ, ಹಾಸ್ಪಿಟಲ್ಗೆ ಹೋಗೋಣ ಬನ್ರಿ. ಹಾಂ ನೋಡಿ ಗೈಸ್, ಹಾಸ್ಪಿಟಲ್ ಕರ್ಕೊಂಡೋಗ್ತೀನಿ ಬನ್ನಿ ಅಂದ್ರೂ ಬರಲ್ಲ ಅಂತಾರೆ. ನಾನು ಏನು ಮಾಡಲಿ ಹೇಳ್ರಿ? ಹಾಂ, ಫೋರ್ಸ್ ಮೇಲೆ ಹೊಡೆದು ಕರ್ಕೊಂಡು ಹೋಗೋಣ ಅದೇ ಚಿಕ್ಕ ಹುಡುಗಿ ಎಲ್ಲ ನಮ್ಮ ಅಮ್ಮ. ಬನ್ನಿರಿ ಅಂದರೆ ಬರಲ್ಲ ಅಂತಾರೆ. ನಾನು ಕರ್ಕೊಂಡೋಗ್ತೀನಿ ಬನ್ನಿರಿ, ಕರ್ಕೊಂಡಿದ್ದೀನಿ ಬನ್ರಿ ಮಾ. ನೋಡ್ರಿ ಬರಲ್ಲ. ಇಷ್ಟೇ ನಮ್ಮಮ್ಮ. ನೋಡೋಣ ಏನಾಗುತ್ತೋ. ಇಲ್ಲಾಂದ್ರೆ ಇದಕ್ಕೆ ನೋವು ಪ್ಲಾಸ್ಟರ್ ಏನು ತರ್ಸ್ಕೊಂಡಿದ್ದೀರಾ? ಹಾಂ, ಅದನ್ನೇ ಹಾಕೋಣ. ಸ್ವಲ್ಪ ಜಾಸ್ತಿ ನೋವಾಯ್ತು ಅಂದರೆ ಕರ್ಕೊಂಡು ಹೋಗೋಣ ಸಂಜೆ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನೀವು ಇಷ್ಟ ಇರುತ್ತೆ ಅನ್ಕೊತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಾಗೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್.